Namaste, dear learners. Good morning. I would like to welcome you people to a series of lectures on the BA second semester syllabus of Rani Chennamma University, Belagavi. And today we are going to discuss a lesson called And Then Gandhi Came, which was written by Jawaharlal Nehru. Actually, we have discussed the lesson in our previous video session. In this video session, we will be discussing question answers on the chapter And Then Gandhi Came. I am Basavaraj Bilgi, Assistant Professor of English, GFJC, Yaragatti. Question number 1. What is referred to as the all-powerful monster? ಈ ಪಾಠದಲ್ಲಿ ಬರುವಂತಹ ಆಲ್ ಪವರ್ಫುಲ್ ಮಾನ್ಸ್ಟರ್ ಅಂತಂದರೆ ಯಾರು ಅಂತ ಪ್ರಶ್ನೆಗೆ ಉತ್ತರ ದ ಆಂಗರ್, ಹ್ಯುಮಿಲಿಯೇಷನ್ ಆ್ಯಂಡ್ ಹೋಪ್ಲೆಸ್ನೆಸ್ ಫೆಲ್ಟ್ ಬೈ ದ ಇಂಡಿಯನ್ ಪೀಪಲ್ ಆಫ್ಟರ್ ವರ್ಲ್ಡ್ ವಾರ್ ಒನ್ ವಾಸ್ ದ ಆಲ್ ಪವರ್ಫುಲ್ ಮಾನ್ಸ್ಟರ್ ಆ್ಯಂಡ್ ದೇ ಕುಡ್ ನಾಟ್ ಎಸ್ಕೇಪ್ ಫ್ರಮ್ ಇಟ್ಸ್ ಗ್ರಿಪ್. The anger, frustration, humiliation, hopelessness which was felt by the Indian people after the completion of World War I, called as all-powerful monster by Jawaharlal Nehru in his essay And Then Gandhi Came. Second question, what was the impact of the First World War? ಮೊದಲ ವಿಶ್ವಯುದ್ಧದ ಪರಿಣಾಮವೇನಾಗಿತ್ತು ಭಾರತದ ಮೇಲೆ ಅನ್ನುವಂತಹ ಪ್ರಶ್ನೆ. Answer is the First World War had a terrible impact on the Indian people as they were cut off from the land and could not do any kind of manual or technical work. Because of the First World War, many Indians felt themselves cut off from their motherland and they were not able to find any employment. ಅವರಿಗೆ ಎಂಪ್ಲಾಯ್ಮೆಂಟು ಕಡಿಮೆ ಆಗ್ತದೆ. ಆನಂತರ ಪೀಪಲ್ ವೇರ್ ನಾಟ್ ಏಬಲ್ ಟು ಕನೆಕ್ಟ್ ದೆಮ್ಸೆಲ್ಸ್ ವಿತ್ ದೇರ್ ಮದರ್ಲ್ಯಾಂಡ್ ಆ್ಯಂಡ್ ದಿಸ್ ಕೈಂಡ್ ಆಫ್ ಬಿಹೇವಿಯರ್ ಆರ್ ಔಟ್ಕಮ್ resulted in growing unemployment and the poverty, and the people felt helpless and hopeless. People started feeling helpless and hopeless because of the unemployment. ಕೆಲಸವಿಲ್ಲದೆ ಜನ ಹೆಲ್ಪ್ಲೆಸ್ನೆಸ್ಸನ್ನು ಫೀಲ್ ಮಾಡೋಕತ್ರು, ಹೋಪ್ಲೆಸ್ನೆಸ್ಸನ್ನು ಫೀಲ್ ಮಾಡ್ತಾಯಿದ್ರು. ವೆನ್ ದೇ ಡಿಡ್ ನಾಟ್ ಹ್ಯಾವ್ ಎಂಪ್ಲಾಯ್ಮೆಂಟ್ ದೇ ವೇರ್ ಸಫರಿಂಗ್ ಇನ್ ಪಾವರ್ಟಿ. ದುಡಿಯೋದಕ್ಕೆ ಕೆಲಸ ಇಲ್ಲ ಅಂದಾಗ ಜನರು ಬಡವರಾಗಿ ಬಡತನದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದಂತಹ ಪರಿಸ್ಥಿತಿ ಭಾರತದಲ್ಲಿ ಆಫ್ಟರ್ ದ ಫಸ್ಟ್ ವರ್ಲ್ಡ್ ವಾರ್ ನಿರ್ಮಾಣ ಆಯಿತು. ನೆಕ್ಸ್ಟ್ ಕ್ವೆಶನ್, ವಾಟ್ ಡಸ್ ನೆಹರು ಮೀನ್ ಬೈ ಆ್ಯಂಡ್ ದೆನ್ ಗಾಂಧಿ ಕೇಮ್? ಆ್ಯಂಡ್ ದೆನ್ ಗಾಂಧಿ ಕೇಮ್ ಅಂತಂದರೆ ಏನು ಅಂತ ಅರ್ಥ, ಈ ಪ್ರಶ್ನೆಯ ಅರ್ಥ. ಉತ್ತರ, ದ ಇಂಡಿಯನ್ಸ್ ವೇರ್ ಇನ್ ಅ ಸ್ಟೇಟ್ ಆಫ್ ಡಾರ್ಕ್ನೆಸ್. ಆಫ್ಟರ್ ದ ಫಸ್ಟ್ ವರ್ಲ್ಡ್ ವಾರ್ ಇಂಡಿಯನ್ಸ್ ಫೆಲ್ಟ್ ದೆಮ್ಸೆಲ್ಸ್ ಟು ಬಿ ಇನ್ ಡಾರ್ಕ್. ಅವರನ್ನು ಕತ್ತಲೆಯ ಕೋಣೆಯಲ್ಲಿ ಕೂಡಿ ಹಾಕಿದಂತೆ, ಭಾರತೀಯರಿಗೆ ತಮ್ಮನ್ನು ಕತ್ತಲೆಯ ಕೋಣೆಯಲ್ಲಿ ಕೂಡಿ ಹಾಕಿದಂತೆ ಭಾಸ ಆಗ್ತಾ ಇತ್ತು. ಬಿಕಾಸ್ ಆಫ್ ದ ಹೋಪ್ಲೆಸ್ನೆಸ್ ಆ್ಯಂಡ್ ದೇ ಹ್ಯಾಡ್ ನೋ ಒನ್ ಟು ಗೈಡ್ ದೆಮ್. ದೇರ್ ವೇರ್ ನೋ ಒನ್ ಹೂ ಕುಡ್ ಗೈಡ್ ಇಂಡಿಯನ್ಸ್ ಟುವಾರ್ಡ್ಸ್ ದ ಲೈಟ್. ಬೆಳಕು, ಜ್ಞಾನದ ಕಡೆಗೆ ಅವರನ್ನು, ಭಾರತೀಯರನ್ನು ಮುನ್ನಡೆಸುವುದಕ್ಕೆ ಯಾರೂ ಇದ್ದಿದ್ದಿಲ್ಲ. ಅಂತಹ ಸಮಯದಲ್ಲಿ ಮಹಾತ್ಮ ಗಾಂಧೀಜಿ ಕೇಮ್ ಇನ್ ಟು ಸೀನ್. ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾರತದ ರಾಜಕೀಯದಲ್ಲಿ ಧುಮುಕ್ತಾರೆ. ಆ್ಯಂಡ್ ಮಹಾತ್ಮ ಗಾಂಧೀಜಿ ಗೇವ್ ಪೀಪಲ್ ಹೋಪ್ ಆ್ಯಂಡ್ ಶೋಡ್ ದೆಮ್ ಅ ವೇ ಔಟ್ ಆಫ್ ದ ಡಾರ್ಕ್ನೆಸ್. ಇಟ್ ವಾಸ್ ಮಹಾತ್ಮ ಗಾಂಧಿ ಹೂ ಗೇವ್ ಹೋಪ್ ಟು ದ ಇಂಡಿಯನ್ಸ್ ಪೀಪಲ್ ಆಫ್ ಅ ಬ್ರೈಟ್ ಫ್ಯೂಚರ್. ಒಳ್ಳೆಯ ಭವಿಷ್ಯದ ಒಂದು ಹೋಪ್ಸನ್ನು ಕೊಟ್ಟಂತಹ ವ್ಯಕ್ತಿ ಅಂದರೆ ಅದು ಮಹಾತ್ಮ ಗಾಂಧೀಜಿ. ಆ್ಯಂಡ್ ಹೀ ಶೋಡ್ ದೆಮ್ ಎ ವೇ ಔಟ್ ಆಫ್ ದ ಡಾರ್ಕ್ನೆಸ್. ಆ ಕತ್ತಲಿನಿಂದ ಮೊದಲ ವಿಶ್ವಯುದ್ಧದ ನಂತರ
ಭಾರತೀಯರು ಅನುಭವಿಸುತ್ತಿರುವಂತಹ ಅಂಧಕಾರದಿಂದ ಬೆಳಕಿನೆಡೆಗೆ ಯಾವ ರೀತಿ ಹೋಗಬಹುದು ಅನ್ನುವಂತಹ ಮಾರ್ಗವನ್ನು ತೋರಿಸಿಕೊಟ್ಟವರೇ ಮಹಾತ್ಮ ಗಾಂಧೀಜಿಯವರಾಗಿದ್ದರು. ಮುಂದಿನ ಪ್ರಶ್ನೆ, ವಾಟ್ ವಾಸ್ ದ ಎಸೆನ್ಸ್ ಆಫ್ ಗಾಂಧೀಸ್ ಟೀಚಿಂಗ್ಸ್? ಮಹಾತ್ಮ ಗಾಂಧೀಜಿಯವರ ಬೋಧನೆಗಳ ಪ್ರಾಮುಖ್ಯತೆ ಏನು ಅನ್ನುವಂತಹ ಪ್ರಶ್ನೆ. ಆನ್ಸರ್ ಈಸ್ ದ ಎಸೆನ್ಸ್ ಆಫ್ ಗಾಂಧೀಸ್ ಟೀಚಿಂಗ್ ವಾಸ್ ಪಿಯರ್ಲೆಸ್ನೆಸ್ ಆ್ಯಂಡ್ ಟ್ರುತ್. ಮಹಾತ್ಮ ಗಾಂಧೀಜಿಯವರ ಬೋಧನೆಯ ಮುಖ್ಯ ತಿರುಳು ಅಂತಂದರೆ ಅದು ಪಿಯರ್ಲೆಸ್ನೆಸ್, ಭಯ ಇಲ್ಲದೆ ಇರುವುದು, ಧೈರ್ಯ. ಆನಂತರ ಟ್ರುತ್, ಸತ್ಯ. ಭಯ ಮತ್ತು ಸತ್ಯಗಳನ್ನು ಮಹಾತ್ಮ ಗಾಂಧೀಜಿಯವರು ತನ್ನ ಬೋಧನೆಗಳಲ್ಲಿ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಮಹಾತ್ಮ ಗಾಂಧೀಜಿ ವಾಂಟೆಡ್ ಆಲ್ ಆ್ಯಕ್ಷನ್ಸ್ ಟು ಬಿ ಕಂಟ್ರೋಲ್ಡ್ ಬೈ ದೀಸ್ ವ್ಯಾಲ್ಯೂಸ್ ಸೋ ಆ್ಯಸ್ ಟು ಹೆಲ್ಪ್ ದ ಕಾಮನ್ ಪೀಪಲ್. ಮಹಾತ್ಮ ಗಾಂಧೀಜಿ ವೆಂಟ್ ಆನ್ ಟೆಲ್ಲಿಂಗ್ ದಟ್ ಆಲ್ ಅವರ್ ಆ್ಯಕ್ಷನ್ಸ್ ಶುಡ್ ಬಿ ಕಂಟ್ರೋಲ್ಡ್ ಬೈ ಪಿಯರ್ಲೆಸ್ನೆಸ್ ಆ್ಯಂಡ್ ಟ್ರುತ್. ಸತ್ಯ ಮತ್ತು ಅಹಿಂಸೆ ಹಾಗೂ ಧೈರ್ಯದಿಂದ ನಾವು ಮಾಡುವಂತಹ ಎಲ್ಲ ಕೆಲಸಗಳು ಈ ಈ ಈ ತತ್ವಗಳ ಆಧಾರದ ಮೇಲೆಯೇ ಆಗಬೇಕು ಅನ್ನುವಂತಹ ವಿಚಾರಗಳನ್ನು ಮಹಾತ್ಮ ಗಾಂಧೀಜಿಯವರು ತಮ್ಮ ಬೋಧನೆಗಳಲ್ಲಿ ಜನರಿಗೆ ಬೋಧಿಸ್ತಾ ಹೋಗ್ತಾರೆ. He also said that people should not be exploited. He stood for the people, he stood for the common people, he stood for the poor people. ಬಡ ಜನರ ಬೆನ್ನಿಗೆ ನಿಂತಹ ವ್ಯಕ್ತಿ ಮಹಾತ್ಮ ಗಾಂಧೀಜಿ. ಆ ಸಮಯದಲ್ಲಿ ನಡೆದಂತಹ ಎಕ್ಸ್ಪ್ಲಾಯ್ಟೇಷನ್ ಬ್ರಿಟಿಷರಿಂದ ನಡೆದಂಥ ಎಕ್ಸ್ಪ್ಲಾಯ್ಟೇಷನ್ನ ವಿರುದ್ಧ ಹೋರಾಟವನ್ನು ಮಾಡುವುದಕ್ಕೆ ಮಹಾತ್ಮ ಗಾಂಧೀಜಿಯವರು ಅಣಿಯಾಗ್ತಾರೆ. ಎಸ್ಪೆಷಲಿ ದ ಪೀಸಂಟ್ಸ್ ಆ್ಯಂಡ್ ದ ವರ್ಕರ್ಸ್ ಆಸ್ ದಿಸ್ ರಿಸಲ್ಟೆಡ್ ಇನ್ ಪಾವರ್ಟಿ ಆ್ಯಂಡ್ ಮಿಸರಿ. ಭಾರತ ದೇಶದಲ್ಲಿರುವಂತಹ ರೈತರು ಆನಂತರ ದಿನಗೂಲಿ ಕಾರ್ಮಿಕರ ಬೆನ್ನಿಗೆ ಮಹಾತ್ಮ ಗಾಂಧೀಜಿಯವರು ನಿಲ್ತಾರೆ. ಹಿ ನೋಸ್ if these people were unemployed, many people would die in poverty, many people would sleep without having sufficient food. ಅದಕ್ಕಾಗಿ ರೈತರು ಮತ್ತು ದಿನಗೂಲಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ನಡೆದಿತ್ತಲ್ಲ, ಅಂತಹ ದಬ್ಬಾಳಿಕೆ ವಿರುದ್ಧ ಹೋರಾಟವನ್ನು ಮಹಾತ್ಮ ಗಾಂಧೀಜಿಯವರು ರೂಪಿಸ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ಈಸ್, ವಾಟ್ ಡಸ್ ದ ವರ್ಡ್ ಅಭಯ ಮೀನ್? ಅಭಯ ಅಂದರೆ ಏನು ಅಂತ ಪ್ರಶ್ನೆ. ಉತ್ತರ, ಅಭಯ ಮೀನ್ಸ್ ಪಿಯರ್ಲೆಸ್ನೆಸ್. ಹೆದರಿಕೆ ಇಲ್ಲದೆ ಇರುವುದು. ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದರೆ ಅದಕ್ಕೆ ಹೆದರುವಂತಹ ಅವಶ್ಯಕತೆ ಇಲ್ಲ ಅಂತ ಮಹಾತ್ಮ ಗಾಂಧೀಜಿಯವರು ಜನರಿಗೆ ತಮ್ಮ ಬೋಧನೆಗಳ ಮುಖಾಂತರ ಬೋಧಿಸ್ತಾರೆ. ಇಟ್ ಡಸ್ ನಾಟ್ ಮೀನ್ ಜಸ್ಟ್ ಫಿಸಿಕಲ್ ಕರೇಜ್ ಬಟ್ ದ ಎಬ್ಸೆನ್ಸ್ ಆಫ್ ಫಿಯರ್ ಫ್ರಮ್ ದ ಮೈಂಡ್. ಅಭಯ ಅಂತಂದರೆ ನಾನು ಫಿಸಿಕಲಾಗಿ ಸ್ಟ್ರಾಂಗ್ ಇದ್ದೇನೆ ಅನ್ನುವಂಥದ್ದು ಮಾತ್ರ ಅಲ್ಲ, ಬಟ್ ಇಟ್ ಈಸ್ ಆಲ್ಸೋ ಎಬ್ಸೆನ್ಸ್ ಆಫ್ ಫಿಯರ್ ಫ್ರಮ್ ದ ಮೈಂಡ್. ಮಾನವರ ಅಥವಾ ಭಾರತೀಯರ ಮನಸ್ಸಿನಿಂದ ಭಯವನ್ನು ಹೋಗಲಾಡಿಸುವಂತಹ ಒಂದು ತಂತ್ರ ಇದಾಗಿತ್ತು ಮಹಾತ್ಮ ಗಾಂಧೀಜಿಯವರದು. ಮುಂದಿನ ಪ್ರಶ್ನೆ, ವಾಟ್ ಡಿಡ್ ಗಾಂಧೀಜಿ ಎಕ್ಸಾಟ್ ದ ಪೀಪಲ್ ಟು ಡೂ? ಮಹಾತ್ಮ ಗಾಂಧೀಜಿಯವರು ಜನರನ್ನು ಏನನ್ನು ಮಾಡುವುದಕ್ಕೆ ಪ್ರೇರೇಪಿಸ್ತಾರೆ ಅಂತ. ಗಾಂಧೀಜಿ ಎಕ್ಸಾಟೆಡ್ ದ ಪೀಪಲ್ ನಾಟ್ ಟು ಬಿ ಅಪ್ರೇಡ್. ಮಹಾತ್ಮ ಗಾಂಧೀಜಿಯವರು ಜನರ ಮನಸ್ಸಿನಲ್ಲಿ ಧೈರ್ಯವನ್ನು ಬಿತ್ತುವಂತಹ ಕೆಲಸವನ್ನು ಮಾಡ್ತಾರೆ. ಯಾವುದಕ್ಕೂ ಹೆದರುವಂತಹ ಅವಶ್ಯಕತೆ ಇಲ್ಲ ಅಂತ ಭಾರತೀಯರ ತಲೆಯಲ್ಲಿ ಧೈರ್ಯದ ಬೀಜಗಳನ್ನು ಬಿತ್ತಾರೆ. ದ ಬ್ರಿಟಿಷ್ ರೂಲ್ಡ್ ಇಂಡಿಯಾ ಥ್ರೂ ಪುಟ್ಟಿಂಗ್ ಫಿಯರ್ ಇಂಟು ದ ಮೈಂಡ್ಸ್ ಆಫ್ ಪೀಪಲ್. ಬ್ರಿಟಿಷ್ ಪೀಪಲ್ ruled India, and to rule India they went on putting fear in the minds of Indian people, and they created a kind of terror by using the army. ಸೈನ್ಯವನ್ನು ಉಪಯೋಗಿಸಿಕೊಂಡು the police were used to create a kind of fear among the minds of the people. The secret service, the official class, laws, prison, landlords, agent, money lender, unemployment and starvation. ಭಾರತೀಯರ ಮನಸ್ಸಿನಲ್ಲಿ ಯಾವೆಲ್ಲ ಭಯಗಳಿದ್ವು ಅಂತಂದರೆ ಸೈನ್ಯದ ಭಯ, ಪೊಲೀಸರ ಭಯ, ಅದೇ ರೀತಿ CBI ಸೆಕ್ರೆಟ್ ಸರ್ವಿಸ್ ಅದರ ಬಗ್ಗೆ ಒಂದು ಭಯ, ಆಫೀಸಿಯಲ್ ಕ್ಲಾಸ್ ಆಡಳಿತವನ್ನು ನಡೆಸುವಂತಹ ಆಡಳಿತದ ಮುಖ್ಯಸ್ಥರ ಬಗ್ಗೆ ಒಂದು ಭಯ, ಕಾನೂನುಗಳು, ಜೈಲುಗಳ ಬಗ್ಗೆ, ಅದೇ ರೀತಿ ಜಮೀನ್ದಾರರ ಬಗ್ಗೆ, ಲೇವಾದೇವಿಗಾರರ ಬಗ್ಗೆ,
ಏನು ಆನಂತರ ಅನ್ಎಂಪ್ಲಾಯ್ಮೆಂಟ್, ಹಸಿವಿನ ಬಗ್ಗೆ ಭಾರತೀಯ ಜನರ ತಲೆಯಲ್ಲಿರುವಂತಹ ಭಯಗಳನ್ನು ಹೋಗಲಾಡಿಸುವಂತಹ ಒಂದು ಪ್ರಯತ್ನವನ್ನು ಮಹಾತ್ಮ ಗಾಂಧೀಜಿಯವರು ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಡಿಡ್ ಗಾಂಧೀಜಿ ಡೂ ಟು ರಿಮೂವ್ ದ ಫಿಯರ್ ಫ್ರಮ್ ದ ಮೈಂಡ್ಸ್ ಆಫ್ ದ ಪೀಪಲ್? ಜನರ ಮನಸ್ಸಿನಿಂದ ಅವರ ಮನಸ್ಸಿನಲ್ಲಿರುವಂತಹ ಭಯವನ್ನು ಹೋಗಲಾಡಿಸುವುದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಏನನ್ನು ಮಾಡಿದರು? ಆನ್ಸರ್ ಈಸ್ ಹಿ ಟೋಲ್ಡ್ ದ ಪೀಪಲ್ ನಾಟ್ ಟು ಬಿ ಅಪ್ರೇಡ್. ಮೊದಲಿಗೆ ಜನರ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನು ಮಹಾತ್ಮ ಗಾಂಧೀಜಿಯವರು ಮಾಡ್ತಾರೆ. ಆ್ಯಂಡ್ ಹಿ ವೆಂಟ್ ಆನ್ ಟೆಲ್ಲಿಂಗ್ ಫಿಯರ್ ಬಿಲ್ಡ್ಸ್ ಇಟ್ಸ್ ಗೋಸ್ಟ್ಸ್ ವಿಚ್ ಆರ್ ಮೋರ್ ಪಿಯರ್ಸಮ್ ದ್ಯಾನ್ ರಿಯಾಲಿಟಿ ಇಟ್ ಸೆಲ್ಫ್. ನಮ್ಮ ಮನಸ್ಸಿನಲ್ಲಿ ಇರುವಂತಹ ಭಯನೇ ಒಂದು ರೀತಿಯಾದಂತಹ ರಾಕ್ಷಸಿ ಗುಣಗಳನ್ನು ಹೊಂದಿದೆ. ನಮ್ಮ ಮನದಲ್ಲಿ ಭಯ ಇತ್ತು ಅಂತಂದರೆ ವಿ ವಿಲ್ ಬಿ ಅಪ್ರೇಡ್ ಆಫ್ ಎವ್ರಿಥಿಂಗ್. ಎಲ್ಲದಕ್ಕೂ ನಾವು ಹೆದರುವುದಕ್ಕೆ ಪ್ರಾರಂಭ ಮಾಡ್ತೀವಿ. ಅದಕ್ಕಾಗಿ ಹೆದರುವಂತಹ ಅವಶ್ಯಕತೆ ಇಲ್ಲ ಯಾವುದಕ್ಕೂ ಅಂತ ಮಹಾತ್ಮ ಗಾಂಧೀಜಿಯವರು ಭಾರತೀಯರ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಕೆಲಸವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ವೆನ್ ರಿಯಾಲಿಟಿ ಈಸ್ ಕಾಮ್ಲಿ ಎನಲೈಸ್ಡ್ ಆ್ಯಂಡ್ ಇಟ್ಸ್ ಕಾನ್ಸೆಕ್ವೆನ್ಸಸ್ ವಿಲ್ಲಿಂಗ್ ಅಕ್ಸೆಪ್ಟೆಡ್ ಫಿಯರ್ ಗೋಸ್ ಅವೇ. ಹಾಗಾದರೆ ಹೆದರಿಕೆಯನ್ನು, ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ಹೇಗೆ ಹೋಗಲಾಡಿಸುವುದು? ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ರಿಯಾಲಿಟಿ ಪ್ರಾಕ್ಟಿಕಲಿ, ಪ್ರಾಕ್ಟಿಕಲ್ ಆಗಿ ನೈಜತೆಯನ್ನು ನಾವು ಒಪ್ಪಿಕೊಳ್ಬೇಕು. ನೈಜತೆಯನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ನಮ್ಮಲ್ಲಿದ್ದರೆ ನಮ್ಮಲ್ಲಿರುವಂತಹ ಭಯ ಎಲ್ಲ ಹೊರಟು ಹೋಗ್ತದೆ ಅಂತ ಮಹಾತ್ಮ ಗಾಂಧೀಜಿಯವರು ಜನರಿಗೆ ತಿಳುವಳಿಕೆಗಳನ್ನು ಹೇಳ್ತಾರೆ. The need for falsehood and secretive behavior was lessened. Because of the teachings of Mahatma Gandhi, the falsehood which was created by the British among the minds of the people went on decreasing. ಜನರ ಮನಸ್ಸಿನಲ್ಲಿರುವಂತಹ ಭಯ, ತಪ್ಪು ತಿಳುವಳಿಕೆಗಳು ಒಂದಾದ ನಂತರ ಒಂದು ಕಡಿಮೆ ಆಗ್ತಾ ಹೋಗುವುದಕ್ಕೆ ಪ್ರಾರಂಭ ಆಗ್ತವೆ. ಮುಂದಿನ ಪ್ರಶ್ನೆ, ವೈ ವಾಸ್ ಗಾಂಧೀಜಿ ಕಂಪೇರ್ಡ್ ಟು ಅ ಸೈಕಾಲಜಿಸ್ಟ್? ಮಹಾತ್ಮ ಗಾಂಧೀಜಿಯವರನ್ನು ಒಬ್ಬ ಮನಃಶಾಸ್ತ್ರಜ್ಞ ಅಂತ ಏಕೆ ಕರೀತಾರೆ ಅನ್ನುವಂತಹ ಪ್ರಶ್ನೆ. ಆನ್ಸರ್ ಈಸ್ ಗಾಂಧೀಜಿ ವಾಸ್ ಕಂಪೇರ್ಡ್ ಟು ಅ ಸೈಕಾಲಜಿಸ್ಟ್ ಬಿಕಾಸ್ ಹಿ ಬ್ರಾಟ್ ಅ ಸೈಕಾಲಜಿಕಲ್ ಚೇಂಜ್ ಇನ್ ಪೀಪಲ್. ಹಿ ಈಸ್ ಕಾಲ್ಡ್ ಆಸ್ ಅ ಸೈಕಾಲಜಿಸ್ಟ್ ಬಿಕಾಸ್ he played with the minds of the people and tried to change the psychological setup of the Indians. ಭಾರತೀಯರ ಮಾನಸಿಕ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುವಂತಹ ಪ್ರಯತ್ನವನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿದ್ದಕ್ಕೋಸ್ಕರ ಅವರನ್ನು ಒಬ್ಬ ಸೈಕಾಲಜಿಸ್ಟ್ ಅಥವಾ ಒಬ್ಬ ಮನಃಶಾಸ್ತ್ರಜ್ಞ ಅಂತ ಕರೀತಾರೆ. A psychologist probes deep into the patient's past to find out the origins of his complexes. As a psychologist goes into the past of a patient, ಒಬ್ಬ ಮನೋರೋಗಿಯ ಇತಿಹಾಸದ ಬಗ್ಗೆ ಅಥವಾ ಅವನ ಅವನ ಹಳೆಯ ನೆನಪುಗಳ ಬಗ್ಗೆ ಯಾವ ರೀತಿ ಮನಃಶಾಸ್ತ್ರಜ್ಞರು ಅನಾಲಿಸಿಸ್ ಮಾಡ್ತಾರೆ, ಅದೇ ರೀತಿ ಮಹಾತ್ಮ ಗಾಂಧೀಜಿಯೂ ಕೂಡ ಭಾರತೀಯರ ಮನಸ್ಥಿತಿಗೆ ಕಾರಣವಾಗಿರುವಂತಹ ಐತಿಹಾಸಿಕ ಘಟನೆಗಳನ್ನು ಮೊದಲು ಅಧ್ಯಯನ ಮಾಡಿ ಅದಾದ ನಂತರ ಭಾರತೀಯರ ಮನದಲ್ಲಿರುವಂತಹ ಭಯವನ್ನು ಹೋಗಲಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆ್ಯಂಡ್ ಮಹಾತ್ಮ ಗಾಂಧೀಜಿ ಪ್ರೋಬ್ಡ್ ಡೀಪ್ ಇನ್ ಟು ದ ಮೈಂಡ್ಸ್ ಆಫ್ ಇಂಡಿಯನ್ಸ್ ಆ್ಯಂಡ್ ಎಕ್ಸ್ಪೋಸ್ಡ್ ದ ನೀಡ್ಲೆಸ್ನೆಸ್ ಆಫ್ ಫಿಯರ್. ಮಹಾತ್ಮ ಗಾಂಧೀಜಿಯವರು ಭಾರತೀಯರ ಮನಸ್ಸುಗಳನ್ನು ಅಧ್ಯಯನ ಮಾಡಿ ಅವರ ಮನಸ್ಸಿನಲ್ಲಿರುವಂತಹ ಭಯಕ್ಕೆ ಕಾರಣ ಇಲ್ಲ, ಹೆದರುವಂತಹ ಅವಶ್ಯಕತೆ ಇಲ್ಲ, ಬ್ರಿಟಿಷರಿಗೆ ಭಯಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ಕಿತ್ತು ಹಾಕುವಂತಹ ಪ್ರಯತ್ನವನ್ನು ಮಹಾತ್ಮ ಗಾಂಧೀಜಿಯವರು ಮಾಡ್ತಾರೆ. ಆ್ಯಂಡ್ ಥ್ರೂ ದ ಟೀಚಿಂಗ್ಸ್ ಆಫ್ ಮಹಾತ್ಮ ಗಾಂಧೀಜಿ he ashamed the people of India for accepting an alien rule that had degraded and humiliated them. ಮಹಾತ್ಮ ಗಾಂಧೀಜಿಯವರು ತಮ್ಮ ಬೋಧನೆಗಳ ಮುಖಾಂತರ ಯಾವುದೋ ಒಂದು ಅಪರಿಚಿತ ಪ್ರದೇಶದಿಂದ ಬಂದು ನಮ್ಮ ದೇಶವನ್ನು ಆಳ್ತಿರುವಂತಹ ಬ್ರಿಟಿಷರ ಆಡಳಿತವನ್ನು ಭಾರತೀಯರು ಒಪ್ಪಿಕೊಂಡದ್ದು ತಪ್ಪು ಅನ್ನುವಂತಹ ಮನಸ್ಥಿತಿಯನ್ನು ಭಾರತೀಯರಲ್ಲಿ ಹುಟ್ಟುಹಾಕುವುದರಲ್ಲಿ ಯಶಸ್ವಿಯಾಗ್ತಾರೆ. ದೇ ವೇರ್ ನೌ ಫಿಲ್ಡ್ ವಿತ್ ಅ ಡಿಸೈರ್ ನಾಟ್ ಟು ಸಬ್ಮಿಟ್ ಟು ದ ರಿಪ್ರೆಸಿವ್ ರೂಲ್ ಎನಿ ಲಾಂಗರ್. ಆಫ್ಟರ್ ದ ಅರೈವಲ್ ಆಫ್ ಮಹಾತ್ಮ ಗಾಂಧೀಜಿ, ವೆನ್ ಹಿ ವೆಂಟ್ ಆನ್
doing a cleansing of the Indians' mind. Now the Indians were not ready to or not ready to submit themselves to the British rule. The Indian people slowly started hesitating against the British rule. ಬ್ರಿಟಿಷರ ವಿರುದ್ಧ ನಾವು ಕೂಡ ಹೋರಾಟವನ್ನು ಮಾಡಬಹುದು, ಇದು ನಮ್ಮ ದೇಶ, ಇದು ನಮ್ಮ ಆಸ್ತಿ, ನಮ್ಮ ಸಂಪತ್ತು, ಅವರೇಕೆ ಬಂದು ನಮ್ಮ ಮೇಲೆ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಬಿಕಾಸ್ ಆಫ್ ದ ಟೀಚಿಂಗ್ಸ್ ಆಫ್ ಮಹಾತ್ಮ ಗಾಂಧೀಜಿ ಬರುವುದಕ್ಕೆ ಪ್ರಾರಂಭ ಆಗ್ತವೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಅಕಾರ್ಡಿಂಗ್ ಟು ಗಾಂಧೀಜಿ ಈಸ್ ದ ಟ್ರುತ್? ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಸತ್ಯ ಅಂದರೆ ಏನು ಅಂತ ಪ್ರಶ್ನೆ. ಉತ್ತರ, ಟ್ರೂತ್ಸ್ ಆರ್ ರಿಲೇಟಿವ್ ಆ್ಯಂಡ್ ಅಬ್ಸಲ್ಯೂಟ್ ಟ್ರುತ್ ಈಸ್ ಬಿಯಾಂಡ್ ಅಸ್. ಸತ್ಯ ಅನ್ನುವುದು ಯಾವಾಗಲೂ ಪರ್ಫೆಕ್ಟ್ ಆಗಿರುವುದಿಲ್ಲ, ಅದು ಮಾನವನ ಒಂದು ಕಂಟ್ರೋಲ್ ಮೀರಿ ಅಬ್ಸಲ್ಯೂಟ್ ಸತ್ಯ ಇದೆ ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಡಿಫ್ರೆಂಟ್ ಪರ್ಸನ್ಸ್ ಟೇಕ್ ಡಿಫ್ರೆಂಟ್ ವ್ಯೂಸ್ ಆನ್ ಟ್ರುತ್. ಪ್ರತಿಯೊಬ್ಬ ವ್ಯಕ್ತಿಗೂ ವ್ಯಕ್ತಿಯ ಮಧ್ಯೆ ಸತ್ಯದ ಬಗ್ಗೆ ಏನು ತಿಳುವಳಿಕೆ ಇದೆಯಲ್ಲ ಅದು ಬದಲಾಗ್ತಾ ಹೋಗ್ತದೆ ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಈಚ್ ಪರ್ಸನ್ ಈಸ್ ಪವರ್ಫುಲಿ ಇನ್ಫ್ಲೂಯೆನ್ಸ್ಡ್ ಬೈ ಹೀಸ್ ಓನ್ ಬ್ಯಾಕ್ಗ್ರೌಂಡ್, ಟ್ರೈನಿಂಗ್ ಆ್ಯಂಡ್ ಇಂಪಲ್ಸಸ್. ಮಹಾತ್ಮ ಗಾಂಧೀಜಿಯವರು ಭಾರತೀಯರಿಗೆ ಏನನ್ನು ಹೇಳ್ತಾರೆ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಬ್ಯಾಕ್ಗ್ರೌಂಡ್, ಐತಿಹಾಸಿಕ ಘಟನೆಗಳೇನಿದ್ದಾವೆ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯ ಟ್ರೈನಿಂಗ್ಸ್ ಅಂದರೆ ಅವನ ಚಾಕಚಕ್ಯತೆಗಳೇನಿದ್ದಾವೆ ಅವುಗಳು ನಿಮ್ಮನ್ನು ಸ್ಫೂರ್ತಿಗೊಳಿಸುವಂತಹ ಕೆಲಸವನ್ನು ಮಾಡ್ತವೆ ಅಂತ ಭಾರತೀಯರ ಮನಸ್ಸಿನಲ್ಲಿ ತುಂಬುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಗಾಂಧಿ ಬಿಲೀವ್ಡ್ ದ್ಯಾಟ್ ಟ್ರುತ್ ಈಸ್ ವಾಟ್ ಆ್ಯನ್ ಇಂಡಿವಿಜುವಲ್ ಹಿಮ್ಸೆಲ್ಫ್ ಫೀಲ್ಸ್ ಆ್ಯಂಡ್ ನೋಸ್ ಟು ಬಿ ಟ್ರೂ. ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಸತ್ಯ ಅಂತಂದರೆ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಏನನ್ನು ನಂಬ್ತಾನೆ ಅದೇ ಸತ್ಯ ಆಗಿರ್ತದೆ. ಆನಂತರ ಒಬ್ಬ ವ್ಯಕ್ತಿಗೆ ತನ್ನ ಮೇಲೆ ತಾನು ಇಟ್ಟಿರುವಂತಹ ನಂಬಿಕೆಯೇ ಸತ್ಯ ಆಗ್ತದೆ ಅಂತ ಮಹಾತ್ಮ ಗಾಂಧೀಜಿಯವರು ಭಾರತೀಯರ ಮನಸ್ಸನ್ನು ಪರಿವರ್ತನೆಗೊಳಿಸುವಂತಹ ಕಾರ್ಯವನ್ನು ಮಾಡ್ತಾರೆ. ಮುಂದಿನ ಪ್ರಶ್ನೆ, ಹೌ ಡಿಡ್ ಗಾಂಧೀಜಿ ಇನ್ಫ್ಲೂಯೆನ್ಸ್ ದ ಪೀಪಲ್ ಆಫ್ ಇಂಡಿಯಾ? ಮಹಾತ್ಮ ಗಾಂಧೀಜಿಯವರು ಭಾರತೀಯರನ್ನು ಯಾವ ರೀತಿ ಪರಿವರ್ತನೆಗೊಳಿಸಿದರು ಅಂತ ಪ್ರಶ್ನೆ. ಗಾಂಧಿ ಇನ್ಫ್ಲೂಯೆನ್ಸ್ಡ್ ದ ಪೀಪಲ್ ಆಫ್ ಇಂಡಿಯಾ ಇನ್ ಡಿಫ್ರೆಂಟ್ ಡಿಗ್ರೀಸ್. ಸಮ್ ಪೀಪಲ್ ಚೇಂಜ್ಡ್ ಕಂಪ್ಲೀಟ್ಲಿ. ಕೆಲವೊಂದಿಷ್ಟು ಜನರು ಮಹಾತ್ಮ ಗಾಂಧೀಜಿಯವರ ಪ್ರಭಾವಲಯದಲ್ಲಿ ಸಿಲುಕಿ ತಮ್ಮನ್ನು ತಾವು ಸಂಪೂರ್ಣವಾಗಿ ಬದಲಾಯಿಸ್ಕೊಂಡು ಬಿಟ್ಟರು. ಕೆಲವೊಂದಿಷ್ಟು ಜನ ಸಂಪೂರ್ಣವಾಗಿ ಬದಲಾಗಿಲ್ಲ ಅಂತಂದರೂ ಕೂಡ 50% ಬದಲಾದರು. ಡಿಫ್ರೆಂಟ್ ಪೀಪಲ್ ರಿಯಾಕ್ಟೆಡ್ ಡಿಫ್ರೆಂಟ್ಲಿ, ಬಟ್ ಎವ್ರಿ ಒನ್ ವಾಸ್ ಇನ್ಫ್ಲೂಯೆನ್ಸ್ಡ್ ಒನ್ ವೇ ಆರ್ ದಿ ಅದರ್. ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಾಗಿಯೇ ಮಹಾತ್ಮ ಗಾಂಧೀಜಿಯವರನ್ನು ಅರಿತುಕೊಳ್ಳುವಂತಹ ಪ್ರಯತ್ನ ಮಾಡಿದರು. ಹಾಗೂ ಇಡೀ ಭಾರತ ದೇಶದಲ್ಲಿರುವಂತಹ ಎಲ್ಲ ಜನರು ಕೂಡ ಒಂದಿಲ್ಲೊಂದು ರೀತಿ ಮಹಾತ್ಮ ಗಾಂಧೀಜಿಯವರ ಬೋಧನೆಗಳಿಂದ, ಮಹಾತ್ಮ ಗಾಂಧೀಜಿಯವರ ಜೀವನದಿಂದ, ಮಹಾತ್ಮ ಗಾಂಧೀಜಿಯವರ ಆಶಯಗಳಿಂದ ಪ್ರಭಾವಿತರಾಗೇ ಇದ್ದರು. ಹಾಗೂ ಮಹಾತ್ಮ ಗಾಂಧೀಜಿಯವರಿಂದ ಪ್ರಭಾವಿತ ಆಗದೇ ಇರುವಂತಹ ವ್ಯಕ್ತಿಗಳನ್ನು ಭಾರತದಲ್ಲಿ ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಮುಂದಿನ ಪ್ರಶ್ನೆ, ವಾಟ್ ವಾಸ್ ದ ಟೂ-ಫೋಲ್ಡ್ ಆ್ಯಕ್ಷನ್ ಇನ್ವಾಲ್ವ್ಡ್ ಇನ್ ಗಾಂಧೀಸ್ ಎಕ್ಸಾರ್ಟೇಷನ್? ಮಹಾತ್ಮ ಗಾಂಧೀಜಿಯವರು ಕೈಗೊಂಡಂತಹ ಕಾರ್ಯ ಯಾವ ರೀತಿಯಾಗಿ ನಡೆದಿತ್ತು ಅಂತ ಪ್ರಶ್ನೆ. ಒನ್ ಆ್ಯಕ್ಷನ್ ಇನ್ವಾಲ್ವ್ಡ್ ಚೇಂಜಿಂಗ್ ಆ್ಯಂಡ್ ರೆಸಿಸ್ಟಿಂಗ್ ಫಾರಿನ್ ರೂಲ್. ಮೊದಲನೆಯ ಆಶಯ ಏನಾಗಿತ್ತು ಅಂತಂದರೆ, ಟು ಚಾಲೆಂಜ್ ಆ್ಯಂಡ್ ರೆಸಿಸ್ಟ್ ದ ಫಾರಿನ್ ರೂಲ್. ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಹೋರಾಟವನ್ನು ಮಾಡುವುದು ಹಾಗೂ ಬ್ರಿಟಿಷರ ಆಳ್ವಿಕೆಗೆ ಅಸಹಕಾರವನ್ನು ತೋರುವುದೇ ಮೊದಲನೆಯ ರೂಲ್ ಆಗಿತ್ತು ಮಹಾತ್ಮ ಗಾಂಧೀಜಿಯವರದು. ಎರಡನೆಯ ರೂಲ್ ಏನು ಅಂತಂದರೆ, ಇನ್ವಾಲ್ವ್ಡ್ ಫೈಟಿಂಗ್ ಅಗೇನೆಸ್ಟ್ ಅವರ್ ಓನ್ ಸೋಷಿಯಲ್ ಎವಿಲ್ಸ್ ಲೈಕ್ ಅನ್ಟಚಬಿಲಿಟಿ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ ಸೋಷಿಯಲ್ ಕ್ಲಾಸಸ್. ಇನ್ನೊಂದು ಮಾರ್ಗ, ಮಹಾತ್ಮ ಗಾಂಧೀಜಿಯವರು ಅನುಸರಿಸಿದಂತಹ ಇನ್ನೊಂದು ಮಾರ್ಗ ಅಂತಂದರೆ ಅದು ನಮ್ಮ ಭಾರತ ದೇಶದಲ್ಲಿಯೇ ಇರುವಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟವನ್ನು ಮಾಡುವುದು. ಎರಡು ರೀತಿಯ ಹೋರಾಟಗಳು ನಡೆದಿದ್ದವು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ. ಒನ್ ಫೈಟ್ ವಾಸ್ ಅಗೇನೆಸ್ಟ್ ದ ಬ್ರಿಟಿಷ್ ರೂಲ್ ಆ್ಯಂಡ್ ಅನದರ್ ಫೈಟ್ ವಾಸ್ ದ ಅಗೇನೆಸ್ಟ್ ದ
ಸೋಷಿಯಲ್ ಎವಿಲ್ಸ್ ಆಫ್ ಅವರ್ ಓನ್ ಸೊಸೈಟಿ ಲೈಕ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ವಿರುದ್ಧ ಹಾಗೂ ಸಮಾಜದ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಮಾಡುವಂತಹ ಕೆಲಸಗಳು ಎರಡು ಒಟ್ಟಿಗೆ ನಡೆದಿದ್ವು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ. ನೆಕ್ಸ್ಟ್ ಕ್ವೆಶನ್, ವಾಟ್ ವಾಸ್ ದ ವಿಸಿಬಲ್ ಚೇಂಜ್ ಇನ್ ದ ವ್ಯಾಲ್ಯೂ ಸಿಸ್ಟಮ್ ಆಫ್ ದ ಕಂಟ್ರಿ? ಮಹಾತ್ಮ ಗಾಂಧೀಜಿಯವರು ಮುನ್ನೆಲೆಗೆ ಬಂದ ನಂತರ ಭಾರತ ದೇಶದ ಸಮಾಜದಲ್ಲಿ, ಭಾರತೀಯ ಸಮಾಜದಲ್ಲಿ ಆದಂತಹ ಬದಲಾವಣೆಗಳಾವುವು ಅಂತ ಪ್ರಶ್ನೆ. ಉತ್ತರ, ಗಾಂಧಿ ವಾಂಟೆಡ್ ಪೀಪಲ್ ಟು ಗಿವ್ ಅಪ್ ದೇರ್ ಟೈಟಲ್ಸ್ ಗಿವನ್ ಬೈ ದ ಬ್ರಿಟಿಷ್. ಮಹಾತ್ಮ ಗಾಂಧೀಜಿಯವರು ಮೊಟ್ಟ ಮೊದಲಿಗೆ ಏನನ್ನು ಮಾಡಿದರು ಅಂತಂದರೆ, ಬ್ರಿಟಿಷರು ಭಾರತೀಯರಿಗೆ ಕೊಟ್ಟಂತಹ ಬಿರುದು ಬಾವಲಿಗಳನ್ನು ಮರಳಿಸುವಂತೆ ಎಲ್ಲ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಪ್ರಯತ್ನವನ್ನು ಮಾಡಿದರು. ಆಲ್ದೋ ನಾಟ್ ಮೆನಿ ಪೀಪಲ್ ಗೇವ್ ಅಪ್ ದೇರ್ ಟೈಟಲ್ಸ್, ದ ಪ್ರೆಸ್ಟೀಜ್ ಅಸೋಸಿಯೇಟೆಡ್ ವಿತ್ ದ ಟೈಟಲ್ಸ್ ಲೆಸನ್ಡ್. ಬಟ್ ಆಲ್ ದ ಇಂಡಿಯನ್ಸ್ ಹೂ ಹ್ಯಾವ್ ಗಾಟ್ ದ ಟೈಟಲ್ಸ್ ಡಿಡ್ ನಾಟ್ ರಿಟರ್ನ್. ಆದರೂ ಕೂಡ ಎಟ್ the prestige of those titles lessened because many people started rejecting those titles. ಹಲವಾರು ಜನ ತಮ್ಮ ಬಿರುದು ಬಾವಲಿಗಳನ್ನು ಬ್ರಿಟಿಷರಿಗೆ ಮರಳಿಕೊಟ್ಟರು. ಇನ್ನು ಕೆಲವು ಜನ ಮರಳಿಕೊಡುವುದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಆದರೂ ಕೂಡ ಬ್ರಿಟಿಷರು ಕೊಟ್ಟಂತಹ ಬಿರುದು ಬಾವಲಿಗಳ ಒಂದು ಪ್ರೆಸ್ಟೀಜ್ ಇತ್ತು, ಪ್ರತಿಷ್ಠೆ ಇತ್ತು, ಅದು ಕಡಿಮೆ ಆಗ್ತಾ ಹೋಗುವುದಕ್ಕೆ ಪ್ರಾರಂಭ ಆಗ್ತದೆ. The pomp and splendor associated with the Viceroy's court was seen as a foolish. ವೈಸ್ರಾಯ್ ಅವರ ಆಸ್ಥಾನದಲ್ಲಿರುವಂತಹ ಒಂದು ವೈಭೋಗವನ್ನು ಮಹಾತ್ಮ ಗಾಂಧೀಜಿಯವರು ಬಂದ ನಂತರ ಜನ ಎಲ್ಲ ಪ್ರಶ್ನೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ರಿಚ್ ಮೆನ್ ವೇರ್ ನೌ ನಾಟ್ ಆಂಕ್ಸಿಯಸ್ ಟು ಶೋ ಆಫ್ ದೇರ್ ರಿಚಸ್ ಎನಿಮೋರ್. ಶ್ರೀಮಂತ ವ್ಯಕ್ತಿಗಳು ತಮ್ಮ ಶ್ರೀಮಂತಿಕೆಯನ್ನು ತೋರಿಸುವುದನ್ನು ಕಡಿಮೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಮೆನಿ ರಿಚ್ ಪೀಪಲ್ ಸ್ಟಾರ್ಟೆಡ್ ಫಾಲೋವಿಂಗ್ ದ ಟೀಚಿಂಗ್ಸ್ ಆಫ್ ಮಹಾತ್ಮ ಗಾಂಧೀಜಿ ಆ್ಯಂಡ್ ಸ್ಟಾರ್ಟೆಡ್ ಅಡಾಪ್ಟಿಂಗ್ ದ ಸಿಂಪಲ್ ಲೈಫ್. ಸಾದಾ ಜೀವನವನ್ನು ಅಳವಡಿಸಿಕೊಳ್ಳುವುದಕ್ಕೆ ಸಾವಿರಾರು ಶ್ರೀಮಂತ ಜನರು ಕೂಡ ಪ್ರಾರಂಭ ಮಾಡ್ತಾರೆ. ಮೆನಿ ರಿಚ್ ಪೀಪಲ್ ಅಡಾಪ್ಟೆಡ್ ಸಿಂಪಲ್ ವೇಸ್ ಆಫ್ ಡ್ರೆಸ್ಸಿಂಗ್ ಆ್ಯಂಡ್ ಬಿಕೇಮ್ ಆಲ್ಮೋಸ್ಟ್ ಇಂಡಿಸ್ಟಿಂಗ್ವಿಷೇಬಲ್ ಫ್ರಮ್ ದ ಕಾಮನ್ ಪೀಪಲ್. ಮಹಾತ್ಮ ಗಾಂಧೀಜಿಯವರು ಬರುವುದಕ್ಕಿಂತ ಮುಂಚೆ ಏನಾಗಿತ್ತು, ಸಮಾಜದಲ್ಲಿ ಎರಡು ಸ್ತರಗಳಾಗಿ ಸಮಾಜ ಒಡೆದು ಹೋಗಿತ್ತು. ಒಂದು ರಿಚ್ ಪೀಪಲ್, ಅನದರ್ ಪುವರ್ ಪೀಪಲ್. ಮೊದಲು ಏನಾಗ್ತಾ ಇತ್ತು, ರಿಚ್ ಪೀಪಲ್ ಯಾರು, ಪುವರ್ ಪೀಪಲ್ ಯಾರು ಅಂತ ಬಹಳ ಈಸಿಯಾಗಿ ಗುರ್ತು ಮಾಡಬಹುದಿತ್ತು. ಬಟ್ ಮಹಾತ್ಮ ಗಾಂಧೀಜಿ ಥ್ರೂ ಹೀಸ್ ಟೀಚಿಂಗ್ಸ್ ಕನ್ವಿನ್ಸ್ಡ್ ದ rich people. He brought about a kind of change in the mindset of the rich people, and they also started giving up their richness and they started living a simple life. Next question, what was the influence of Gandhiji in the villages? As we know, India is a country of villages, and at that time it was very difficult for Mahatma Gandhiji to reach every corner of the country because many people at that time lived in villages. ಹಳ್ಳಿಗಳಲ್ಲಿರುವಂತಹ ಭಾರತೀಯರನ್ನು ಹೇಗೆ ರೀಚ್ ಮಾಡಬೇಕು ಅನ್ನುವಂತಹ ಒಂದು ಪ್ರಶ್ನೆ ಬಂದಾಗ ಮಹಾತ್ಮ ಗಾಂಧೀಜಿ ಸೆಂಟ್ ಮೆನಿ ಲೀಡರ್ಸ್ ಟು ದ ವಿಲೇಜಸ್ ಟು ಅವೇಕನ್ ದ ಪೀಸೆಂಟ್ಸ್. ಭಾರತದ ಹಳ್ಳಿಗಳಿಗೂ ಭಾರತದ ಮೂಲೆಗಳಿಗೂ ಮಹಾತ್ಮ ಗಾಂಧೀಜಿಯವರು ತಮ್ಮ ಅನುಯಾಯಿಗಳನ್ನು ಕಳಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದಕ್ಕೆ ಸಜ್ಜುಗೊಳಿಸುವಂತಹ ಒಂದು ಕೆಲಸವನ್ನು ಮಹಾತ್ಮ ಗಾಂಧೀಜಿಯವರು ಮಾಡ್ತಾರೆ. ಆ್ಯಂಡ್ all the village people are also started realizing that they are under the control of a foreign rule, and they started rebelling against the British rule. This is how Mahatma Gandhiji ಅವೇಕನ್ಡ್ ದ ವಿಲೇಜ್ ಪೀಪಲ್ ಆಫ್ ಇಂಡಿಯಾ. ಹಳ್ಳಿಗರನ್ನು ಕೂಡ ಭಾರತದ ಸ್ವತಂತ್ರ ಸಂಗ್ರಾಮ ಚಳವಳಿಯಲ್ಲಿ ಭಾಗವಹಿಸುವುದಕ್ಕೆ ಮನಪರಿವರ್ತನೆ ಮಾಡಿದಂತಹ ಯಶಸ್ಸು, ಶ್ರೇಯಸ್ಸು ಅದು ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲಬೇಕು. ನೆಕ್ಸ್ಟ್ ಕ್ವೆಶನ್, ವಾಟ್ ವಾಸ್ ದ ಇಂಡಿಯಾ ಆಫ್ ಗಾಂಧೀಸ್ ಡ್ರೀಮ್? ಮಹಾತ್ಮ ಗಾಂಧೀಜಿಯವರ ಕನಸಿನ ಭಾರತ ಹೇಗಿರ್ತು ಅಂತ ಪ್ರಶ್ನೆ. ಮಹಾತ್ಮ ಗಾಂಧೀಜಿ ವಾಂಟೆಡ್ an India where the poorest should feel that it was their country.
ಮಹಾತ್ಮ ಗಾಂಧೀಜಿಯವರು ಏನು ಅಂದ್ಕೊಂಡಿದ್ರು ಅಂತಂದರೆ, ಭಾರತ ದೇಶದಲ್ಲಿರುವಂತಹ ಕಡು ಬಡವರು ಸಹಿತ ಮಾತೃಭೂಮಿ, ಮಾತೃಭಾಷೆ, ಮಾತೃದೇಶದ ಬಗ್ಗೆ ಹೆಮ್ಮೆಯನ್ನು ಹೊಂದಿರಬೇಕು ಅಂತಹ ಬಡ ಜನರ ಮನಸ್ಸಿನಲ್ಲಿ ದೇಶದ ಬಗ್ಗೆ, ದೇಶ ಪ್ರೀತಿಯ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ಒಲವನ್ನು ಹುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾರೆ. ದೇ ಶುಡ್ ಹ್ಯಾವ್ ಎನ್ ಇಫೆಕ್ಟಿವ್ ವಾಯ್ಸ್ ಇನ್ ದ ರೂಲಿಂಗ್. ಇವನ್ ದ ಪುವರೆಸ್ಟ್ ಶುಡ್ ಹ್ಯಾವ್ ಎನ್ ಇಫೆಕ್ಟಿವ್ ವಾಯ್ಸ್ ಇನ್ ದ ಗವರ್ನಮೆಂಟ್. ಏನು, ನಮ್ಮನ್ನು ಆಳುವಂತಹ ಸರ್ಕಾರಗಳಲ್ಲಿ ಭಾರತದ ಕೆಳಸ್ತರದಲ್ಲಿರುವಂತಹ, ಭಾರತದ ಸಮಾಜದಲ್ಲಿ ಕೆಳಸ್ತರದಲ್ಲಿರುವಂತಹ ವ್ಯಕ್ತಿಗಳೂ ಕೂಡ ತಮ್ಮ ಪಾತ್ರವನ್ನು ವಹಿಸಬೇಕು ಅಂತ ಮಹಾತ್ಮ ಗಾಂಧೀಜಿಯವರ ಇಚ್ಛೆ ಆಗಿತ್ತು. ಭಾರತದಲ್ಲಿ ಇರುವಂತಹ ಕೆಳವರ್ಗದ ಜನ, ಬಡವರು ಎಲ್ಲರೂ ಕೂಡ ಭಾರತವನ್ನು ಕಟ್ಟುವಂತಹ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಕನಸು ಮಹಾತ್ಮ ಗಾಂಧೀಜಿಯವರು ಹೊಂದಿದ್ದರು. ಆ್ಯಂಡ್ ಹಿ ವಾಂಟೆಡ್ ಇಂಡಿಯಾ ನಾಟ್ ಟು ಹ್ಯಾವ್ ಕ್ಲಾಸ್ ಡಿಸ್ಟಿಂಕ್ಷನ್ಸ್. ಏನು, ವರ್ಗ ಭೇದಗಳನ್ನು ತೊಡೆದು ಹಾಕಬೇಕು ಅನ್ನುವಂತಹ ಇಚ್ಛೆ ಮಹಾತ್ಮ ಗಾಂಧೀಜಿಯವರಿಗೆ ಇತ್ತು. ಆ್ಯಂಡ್ ಹಿ ವಾಂಟೆಡ್ ಪೀಪಲ್ ಟು ಲಿವ್ ಇನ್ ಪರ್ಫೆಕ್ಟ್ ಹಾರ್ಮನಿ. ಎಲ್ಲ ಜನರು ಬಹಳ ಸುಖ ಸಂತೋಷದಲ್ಲಿ ಇರಬೇಕು ಅನ್ನುವಂತಹ ಆಶಯ ಕೂಡ ಮಹಾತ್ಮ ಗಾಂಧೀಜಿಯವರಿಗೆ ಇತ್ತು. ಇನ್ ಮಹಾತ್ಮ ಗಾಂಧೀಜೀಸ್ ಇಂಡಿಯಾ ದೇರ್ ವಾಸ್ ನೋ ರೂಮ್ ಫಾರ್ ಅನ್ಟಚಬಿಲಿಟಿ. ಮಹಾತ್ಮ ಗಾಂಧೀಜಿಯವರ ಕನಸಿನ ಭಾರತದಲ್ಲಿ ಅಸ್ಪೃಶ್ಯತೆಗೆ ಜಾಗವಿರಲಿಲ್ಲ. ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಅಂದರೆ ಸಾರಾಯಿ, ಶೆರೆ, ಶಿಂದಿ, ಸಾರಾಯಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಭಾರತದಲ್ಲಿ ಅವಕಾಶ ಇದ್ದಿದ್ದಿಲ್ಲ. ವಿಮೆನ್ ವೇರ್ ಟು ಹ್ಯಾವ್ ಈಕ್ವಲ್ ರೈಟ್ಸ್ ವಿತ್ ಮ್ಯಾನ್. ಹೆಣ್ಣುಮಕ್ಕಳು ಕೂಡ ಮಾನವನ ಸಮಾನರಾಗಿ ಸಮಾಜದಲ್ಲಿ ಬದುಕಬೇಕು ಅನ್ನುವಂತಹ ಕನಸಿನ ಭಾರತವನ್ನು ಮಹಾತ್ಮ ಗಾಂಧೀಜಿಯವರು ಕಂಡಿದ್ದರು. ಮುಂದಿನ ಪ್ರಶ್ನೆ, ವಾಟ್ ಅಕಾರ್ಡಿಂಗ್ ಟು ಗಾಂಧೀಜಿ ವಾಸ್ ದ ಇಸೆನ್ಷಿಯಲ್ ಕಲ್ಚರ್ ಆಫ್ ಇಂಡಿಯಾ. ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಭಾರತದ ಸಂಸ್ಕೃತಿ ಯಾವುದು ಅಂತ. ಉತ್ತರ, ಇಂಡಿಯನ್ ಕಲ್ಚರ್ ಅಕಾರ್ಡಿಂಗ್ ಟು ಮಹಾತ್ಮ ಗಾಂಧೀಜಿ ಈಸ್ ನೈದರ್ ಹಿಂದೂ ನಾರ್ ಇಸ್ಲಾಮಿಕ್ ಬಟ್ ಅ ಫ್ಯೂಷನ್ ಆಫ್ ಆಲ್. ಭಾರತದ ಸಂಸ್ಕೃತಿ ಅಂದರೆ ಅದು ಹಿಂದೂ ಸಂಸ್ಕೃತಿ ಅಲ್ಲ, ಮುಸ್ಲಿಂ ಸಂಸ್ಕೃತಿ ಅಲ್ಲ, ಕ್ರಿಶ್ಚಿಯನ್ ಸಂಸ್ಕೃತಿ ಅಲ್ಲ, ಆದರೆ ಇದು ಎಲ್ಲ ಧರ್ಮಗಳ, ಎಲ್ಲ ಸಂಸ್ಕೃತಿಗಳ ಒಂದು ಸಮಾಗಮ ಅಂತ ಮಹಾತ್ಮ ಗಾಂಧೀಜಿಯವರು ತಮ್ಮ ಅನುಯಾಯಿಗಳಿಗೆ ಹೇಳ್ತಾ ಇದ್ದರು. ಆಲ್ದೋ ಪ್ರೌಡ್ ಆಫ್ ಹಿಸ್ ಹಿಂದೂ ಹೆರಿಟನ್ಸ್, Gandhiji tried to give Hinduism a kind of universal attire that included all religions within the fold of truth. ಮಹಾತ್ಮ ಗಾಂಧೀಜಿಯವರು ಹಿಂದೂ ಧರ್ಮಕ್ಕೆ ಒಂದು ರೀತಿಯಾದಂತಹ ಸಾರ್ವತ್ರಿಕ ಮೌಲ್ಯವನ್ನು ತಂದುಕೊಡುವಂತಹ ಕಾರ್ಯವನ್ನು ಮಾಡ್ತಾರೆ. ಹಾಗೂ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರೆ ಅಂತಂದರೆ, ಆಲ್ ದ ರಿಲಿಜನ್ಸ್ ಆರ್ ಬೇಸ್ಡ್ ಆನ್ ದ ಫಿಲಾಸಫಿ ಆಫ್ ಟ್ರುತ್. ಎಲ್ಲ ಧರ್ಮಗಳ ಮೂಲವೂ ಕೂಡ ಸತ್ಯವೇ ಆಗಿದೆ. ಹಿಂದೂಯಿಸಮ್ ಆಲ್ಸೋ ಟ್ರೈಸ್ ಟು ಸರ್ಚ್ ಟ್ರುತ್, ಇಸ್ಲಾಮಿಸಮ್ ಆಲ್ಸೋ ಟ್ರೈಸ್ ಟು ಸರ್ಚ್ ಟ್ರುತ್. ಎಲ್ಲ ಧರ್ಮಗಳು ಸತ್ಯವನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತವೆ ಅಂತ ಮಹಾತ್ಮ ಗಾಂಧೀಜಿಯವರು ಜಗತ್ತಿಗೆ ಸಾರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಮಹಾತ್ಮ ಗಾಂಧೀಜಿ ರೆಫ್ಯೂಸ್ಡ್ ನ್ಯಾರೋ ಕಲ್ಚರಲ್ ಇನ್ಹೆರಿಟೆನ್ಸ್. ಅವರು ಒಂದು ಸಂಕುಚಿತ ಸಾಂಸ್ಕೃತಿಕ ಮನೋಭಾವನೆಗಳನ್ನು ತಮ್ಮಲ್ಲಿ ಬೆಳೆಸ್ಕೊಳ್ಳಲಿಲ್ಲ. ವಿಶಾಲ ಅರ್ಥದಲ್ಲಿ ಸಂಸ್ಕೃತಿ ಅಂದರೆ ಏನು ಅಂತ ಮಹಾತ್ಮ ಗಾಂಧೀಜಿಯವರು ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ವಾಸ್ ದ ಸೈಕಲಾಜಿಕಲ್ ರೆವಲ್ಯೂಷನ್ ದಟ್ ಗಾಂಧೀಜಿ ಬ್ರಾಟ್ ಅಬೌಟ್. ಗಾಂಧೀಜಿ ವಾಸ್ ಅನ್ ಅಸ್ಟಾನಿಶಿಂಗ್ಲಿ ವೈಟಲ್ ಮ್ಯಾನ್ ಫುಲ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಅನ್ಯೂಸುವಲ್ ಕೈಂಡ್ ಆಫ್ ಪವರ್. ಮಹಾತ್ಮ ಗಾಂಧೀಜಿಯವರು ತಮ್ಮ ಬಗ್ಗೆ ಅವರಿಗೆ ಬಹಳಷ್ಟು ಕಾನ್ಫಿಡೆನ್ಸ್ ಇತ್ತು, ಹಾಗೂ ಅವರಲ್ಲಿ ಒಂದು ರೀತಿಯಾದಂತಹ ಯಾರೂ ಊಹಿಸಲಾಗದಂತಹ ಒಂದು ರೀತಿಯ ಶಕ್ತಿ ಅವರಲ್ಲಿ ಕೆಲಸವನ್ನು ಮಾಡ್ತಾ ಇತ್ತು. ಮಹಾತ್ಮ ಗಾಂಧೀಜಿ ಫ್ಯಾಸಿನೇಟೆಡ್ ದ ಮಾಸಸ್ ಆಫ್ ಇಂಡಿಯಾ ಆ್ಯಸ್ ಹಿ ಸ್ಟುಡ್ ಫಾರ್ ಇಕ್ವಾಲಿಟಿ ಆ್ಯಂಡ್ ಫ್ರೀಡಮ್ ಆಫ್ ಈಚ್ ಇಂಡಿವಿಜುವಲ್. ಮಹಾತ್ಮ ಗಾಂಧೀಜಿ ಅಂದ್ರೇ ಭಾರತೀಯರ ರೋಮಗಳು ಕೂಡ ಎದ್ದು ನಿಲ್ಲುವಂತಹ ಒಂದು ಪರಿಸ್ಥಿತಿ ಇತ್ತು. ಏಕೆಂತಂದರೆ ಮಹಾತ್ಮ ಗಾಂಧೀಜಿ ಸ್ಟುಡ್ ಫಾರ್ ಇಕ್ವಾಲಿಟಿ, ಸಮಾನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು ಆಗಿದ್ದರು. ಹಿ ಅಟ್ರಾಕ್ಟೆಡ್ ದೆಮ್ ಲೈಕ್ ಅ ಮ್ಯಾಗ್ನೆಟ್. ಮಹಾತ್ಮ ಗಾಂಧೀಜಿ
ಅಟ್ರಾಕ್ಟೆಡ್ ಇಂಡಿಯನ್ಸ್ ಲೈಕ್ ಅ ಮ್ಯಾಗ್ನೆಟ್. ಮಹಾತ್ಮ ಗಾಂಧೀಜಿ ಯಾವುದಾದ್ರೂ ಊರಿಗೆ ಬರ್ತಾ ಇದ್ದಾರೆ ಅಂತಂದರೆ ಅವರ ಭಾಷಣವನ್ನು ಕೇಳುವುದಕ್ಕೆ ಲಕ್ಷೋಪಲಕ್ಷ ಜನ ತಂಡೋಪತಂಡಗಳಾಗಿ ಆ ಪ್ರದೇಶದಲ್ಲಿ ಕೂಡ್ತಾ ಇದ್ದರು. ಆ ರೀತಿ ಮಹಾತ್ಮ ಗಾಂಧೀಜಿ ಆ್ಯಕ್ಟೆಡ್ ಆ್ಯಸ್ ಅ ಮ್ಯಾಗ್ನೆಟ್ ದಟ್ ಅಟ್ರಾಕ್ಟ್ಸ್ ಪೀಪಲ್ ಫ್ರಮ್ ಅಕ್ರಾಸ್ ದ ಕಂಟ್ರಿ. To them he seemed to link up the past with the future and make the bad present appear as a stepping stone for a future of life and hope. Mahatma Gandhiji seemed to the Indians as if he is a link between the past and the future. ಭೂತ ಮತ್ತು ಭವಿತವ್ಯದ ಮಧ್ಯದ ಒಂದು ಏನು ಕೊಂಡಿಯಾಗಿ ಮಹಾತ್ಮ ಗಾಂಧೀಜಿಯವರು ಕೆಲಸವನ್ನು ಮಾಡ್ತಾರೆ. ಆ್ಯಂಡ್ he built the hope for future and he built hope for future of bright future. ಏನು ಮುಂದಿನ ಭವಿಷ್ಯ ಬಹಳಷ್ಟು ಒಳ್ಳೆಯ ಭವಿಷ್ಯ ಭಾರತಕ್ಕೆ ಇದೆ ಅಂತ ಭಾರತೀಯರ ಮನಸ್ಸಿನಲ್ಲಿ ಮನಸ್ಸನ್ನು ಪರಿವರ್ತನೆ ಮಾಡುವಂತಹ ಕೆಲಸವನ್ನು ಮಹಾತ್ಮ ಗಾಂಧೀಜಿಯವರು ಯಶಸ್ವಿಯಾಗಿ ನಿಭಾಯಿಸ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ನಾವು ದೆನ್ ಗಾಂಧಿ ಕೇಮ್ ಅನ್ನುವಂತಹ ಪಾಠದ ಕುರಿತು ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ವಿ ವಿಲ್ ಸಿ ಅದರ್ ಥಿಂಗ್ಸ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.